ಚಾಮರಾಜನಗರದಲ್ಲಿ ಮೂವರ ಶೂಟೌಟ್ ಪ್ರಕರಣದ ತನಿಖೆಗೆ ಮಾನವ ಹಕ್ಕುಗಳ ಆಯೋಗ ಈಗ ಎಂಟ್ರಿ ಕೊಟ್ಟಿದೆ. ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಆಯೋಗ ಪಡ್ಕೊಳ್ತಾ ಇದೆ. ಈಗಾಗಲೇ ತನಿಖೆಯನ್ನ ಶುರು ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ನಡುಕ ಶುರುವಾಗ್ಬಿಟ್ಟಿದೆ. ಡಿವೈಎಸ್ಪಿ ಅಶ್ವಥ್ ನಾರಾಯಣ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಘಟನೆ ಕುರಿತು ಮಾಹಿತಿಯನ್ನ ಸಿಬ್ಬಂದಿ ಕಲೆ ಹಾಕಿ ಸಿಬ್ಬಂದಿಯನ್ನ ಪ್ರತ್ಯೇಕ ವಿಚಾರಣೆ ಮಾಡ್ತಿದ್ದಾರೆ. ಚಾಮರಾಜನಗರದಲ್ಲಿ ನಡೆದಂತಹ ಮೂವರ ಶೂಟೌಟ್ ಪ್ರಕರಣ ಇದೀಗ ಮತ್ತೊಂದು ಮಹತ್ವದ ತಿರುವನ್ನ ಪಡ್ಕೊಂಡಿದೆ. ಈಗಾಗಲೇ ಪ್ರಕರಣದ ಬಗ್ಗೆ ಹಲವು ಪ್ರಶ್ನೆಗಳು, ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಿರ್ತಕ್ಕಂತಹ ನಡುವೆ ಮಾನವ ಹಕ್ಕುಗಳ ಆಯೋಗವೇ ಈಗ ತನಿಖೆಗೆ ಎಂಟ್ರಿ ಕೊಟ್ಟಿರತಕ್ಕಂಥದ್ದು. ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇರತಕ್ಕಂಥ ಮಾನವ ಹಕ್ಕು ಆಯೋಗ ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದೆ. ಈ ಬೆಳವಣಿಗೆ ಪ್ರಕರಣಕ್ಕೆ ಮತ್ತಷ್ಟು ಮಹತ್ವ ತಂದಿದ್ದು, ಘಟನೆಯ ಸಂದರ್ಭ ಕರ್ತವ್ಯದಲ್ಲಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೇಲೂ ಕೂಡ ಗಮನ ಕೇಂದ್ರೀಕೃತವಾಗಿದೆ. ಮಾನವ ಹಕ್ಕು ಆಯೋಗದ ಡಿವೈಎಸ್ಪಿ ಅಶ್ವಥ್ ನಾರಾಯಣ್ ಹಾಗೂ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಶೂಟೌಟ್ ನಡೆದ ಸ್ಥಳ ಮಾತ್ರ ಅಲ್ಲದೆ ಧ್ವಂಸಗೊಂಡಂತಹ ಕಳ್ಳಬೇಟೆ ಶಿಬಿರಗಳಿಗೂ ಕೂಡ ತಂಡ ಭೇಟಿ ಕೊಟ್ಟಿದೆ. ಘಟನೆ ನಡೆದ ಸ್ಥಳದಲ್ಲಿ ನಿಖರವಾಗಿ ಏನ್ ನಡೆದಿತ್ತು, ಮೂವರು ಯಾವ ಜಾಗದಲ್ಲಿದ್ರು, ಗುಂಡಿನ ದಾಳಿ ನಡೆದ ಸ್ಥಳ ಯಾವುದು, ಮಾಂಸ ಎಲ್ಲಿ ಪತ್ತೆ ಆಯಿತು, ಈ ಎಲ್ಲ ಅಂಶಗಳ ಬಗ್ಗೆ ಸ್ಥಳದಲ್ಲಿದ್ದ ಸಿಬ್ಬಂದಿಯಿಂದ ಮಾಹಿತಿ ಪಡೆಯಲಾಗಿದೆ. ಈ ಪ್ರಕರಣದಲ್ಲಿ ಈಗ ಪ್ರಮುಖವಾಗಿ ಪರಿಶೀಲಿಸಲಾಗ್ತಿರತಕ್ಕಂಥದ್ದು ಘಟನೆಯ ನಿಖರ ಸ್ಥಳ ಹಾಗೂ ಆ ಒಂದು ಸಮಯದ ಪರಿಸ್ಥಿತಿ. ಮೂವರು ಎಲ್ಲಿದ್ರು, ಅರಣ್ಯ ಸಿಬ್ಬಂದಿ ಎಲ್ಲಿದ್ರು, ಆ ಟೈಮಲ್ಲಿ ಯಾವ ಸ್ಥಳದಿಂದ ಗುಂಡು ಹಾರಿಸಲಾಯಿತು, ಮಾಂಸ ಎಲ್ಲಿ ಸಿಕ್ತು, ಘಟನೆಗೂ ಮುನ್ನ ಹಾಗೂ ನಂತರ ಏನೆಲ್ಲ ನಡೆಯಿತು, ಈ ಮಾಹಿತಿಗಳನ್ನು ಒಂದೊಂದಾಗಿ ಕಲೆ ಹಾಕಿ ಸ್ಥಳ ಪರಿಶೀಲನೆಯೊಂದಿಗೆ ಹೋಲಿಕೆ ಮಾಡಲಾಗ್ತಾ ಇದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ಜೀವಿಧಾಮದ ಎಸಿಎಫ್ ಮರಿಸ್ವಾಮಿ ಅವರು ಮಾನವ ಹಕ್ಕು ಆಯೋಗದ ತಂಡಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ನೀಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಘಟನೆ ನಡೆದ ಸ್ಥಳ, ಸಿಬ್ಬಂದಿಗಳ ಕಾರ್ಯಾಚರಣೆ, ಸಿಕ್ಕಿರತಕ್ಕಂಥ ವಸ್ತುಗಳು ಹಾಗೂ ಪ್ರಕರಣದ ಹಿನ್ನೆಲೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ. ಇದೀಗ ಅಧಿಕಾರಿಗಳು ನೀಡಿರತಕ್ಕಂಥ ಒಂದು ಹೇಳಿಕೆ ಹಾಗೂ ಸ್ಥಳದಲ್ಲಿ ಸಿಗ್ತಕ್ಕಂಥ ಸಾಕ್ಷ್ಯಗಳ ನಡುವೆ ಹೊಂದಾಣಿಕೆ ಇದೆಯಾ ಅಂತಕ್ಕಂಥ ವಿಚಾರ ಕೂಡ ಆಯೋಗ ಪರಿಶೀಲಿಸತಕ್ಕಂಥ ಸಾಧ್ಯತೆ ಇದೆ. ಈಗ ಪ್ರಕರಣದಲ್ಲಿ ಅತ್ಯಂತ ಕುತೂಹಲ ಮೂಡಿಸಿರತಕ್ಕಂಥ ವಿಚಾರವೇ ಸಿಬ್ಬಂದಿಗಳ ಒಂದು ವಿಚಾರಣೆ. ಘಟನೆ ನಡೆದ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಗಳನ್ನ ಒಬ್ಬೊಬ್ಬರನ್ನಾಗಿ ಪ್ರತ್ಯೇಕವಾಗಿ ವಿಚಾರಣೆ ಮಾಡೋದಕ್ಕೆ ಮಾನವ ಹಕ್ಕು ಆಯೋಗ ಮುಂದಾಗಿದೆ. ಇದರಿಂದ ಘಟನೆಯ ಸಂದರ್ಭದಲ್ಲಿ ಯಾರು ಎಲ್ಲಿದ್ರು, ಏನ್ ನೋಡಿದ್ರು, ಯಾವ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆಯಿತು, ಮೂವರ ಬಳಿ ಏನಿತ್ತು, ಎಷ್ಟು ಗುಂಡು ಹಾರಿಸಲಾಯಿತು, ಘಟನೆಗೂ ಮುನ್ನ ಏನು ನಡೆದಿತ್ತು ಅನ್ನುವಂಥ ಪ್ರಶ್ನೆಗಳಿಗೆ ಸ್ಪಷ್ಟತೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಮಾನವ ಹಕ್ಕು ಆಯೋಗ ಸ್ಥಳ ಪರಿಶೀಲನೆ ವೇಳೆ ಪ್ರಮುಖವಾಗಿ ಏನೆಲ್ಲ ಮಾಹಿತಿ ಕಲೆ ಹಾಕಿವೆ ನಿಮ್ಮ ಪ್ರಕಾರ? ಎಸ್ ಪ್ರಮೋದ್, ನಿನ್ನೆ ಅಷ್ಟೇ ಚಾಮರಾಜನಗರದ ಮೂವರ ಶೂಟೌಟ್ ಪ್ರಕರಣ ಏನಿದೆ ಆ ಒಂದು ಘಟನಾ ಸ್ಥಳಕ್ಕೆ ಮಾನವ ಹಕ್ಕು ಆಯೋಗ ಒಂದು ಭೇಟಿಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಆ ಪ್ರಕರಣದ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಗಳನ್ನ ಸದ್ಯ ಈಗ ಆಯೋಗವು ಪಡೆದುಕೊಂಡಿರುವಂತದ್ದು. ಮಾಹಿತಿ ಪಡೆದು ಈಗಾಗಲೇ ಒಂದು ರೀತಿಯಲ್ಲಿ ತನಿಖೆಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ಅಶ್ವಥ್ ನಾರಾಯಣ್ ಮತ್ತು ತಂಡದಿಂದ ಈ ಒಂದು ಸ್ಥಳ ಪರಿಶೀಲನೆ ಆಗಿರುವಂತದ್ದು. ಜೊತೆಗೆ ಶೂಟೌಟ್ ನಡೆದ ಸ್ಥಳದಲ್ಲಿ ಯಾವೆಲ್ಲ ಕೃತ್ಯಗಳು ನಡೆದಿದ್ವು, ಅಂದ್ರೆ ಯಾರೆಲ್ಲ ಶೂಟೌಟ್ ಅಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ, ಅಂದ್ರೆ ಅರಣ್ಯ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಒಂದು ತನಿಖೆ ಮಾಡುವ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ತಂಡ ಮಾಡ್ಕೊಂಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗುತ್ತದೆ. ಸದ್ಯ ಈಗ ಪ್ರಾಥಮಿಕ ಹಂತವಾಗಿ ಸ್ಥಳವನ್ನ ಪರಿಶೀಲನೆಯನ್ನ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಅಲ್ಲಿನ ಎಸಿಎಫ್ ಆದಂತಹ ಮರಿಸ್ವಾಮಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿನ ಮಾಹಿತಿಯನ್ನು ಕೂಡ ಈಗಾಗಲೇ ಪಡೆದುಕೊಂಡಿರುವಂತದ್ದು. ಈ ಒಂದು ಆಯೋಗ ಮಾಡ್ತಾ ಇರುವಂತಹ ಒಂದು ತನಿಖೆಯಿಂದ ಸಾಕಷ್ಟು ಭಯವು ಕೂಡ ಈಗಾಗಲೇ ಅರಣ್ಯ ಸಿಬ್ಬಂದಿಗಳಿಗೆ ಉಂಟಾಗಿರುವಂತದ್ದು. ಯಾಕೆಂತಂದ್ರೆ ಪ್ರತಿಯೊಬ್ಬ, ಅಂದ್ರೆ ಪ್ರಕರಣದಲ್ಲಿ ಭಾಗಿಯಾದಂತಹ ಪ್ರತಿಯೊಬ್ಬ ಅರಣ್ಯ ಸಿಬ್ಬಂದಿಗಳನ್ನು ಕೂಡ ಪ್ರತ್ಯೇಕವಾಗಿ ಈ ಒಂದು ತನಿಖೆಯನ್ನ ಮಾಡಲಾಗುತ್ತೆ. ಇದು ಸಾಕಷ್ಟು ಗೊಂದಲಕ್ಕೆ ಉಂಟು ಮಾಡಿಕೊಡುವಂತದ್ದು, ಅರಣ್ಯ ಸಿಬ್ಬಂದಿಗಳಿಗೆ ಈಗಾಗಲೇ ಸಂಕಷ್ಟ ತಂದೊಡ್ಡಿರುವಂತದ್ದು. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ತನಿಖೆ ಮಾಡಿದ್ದಲ್ಲಿ ಆಗಲಿ ಅವರ ವಿವರಣೆ, ಅಂದ್ರೆ ಅರಣ್ಯ ಇಲಾಖೆ ನೀಡುವಂತ ವಿವರಣೆಯಲ್ಲಿ
ಅಧಿಕಾರಿಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಅದು ಕೂಡ ಮಾನವ ಹಕ್ಕು ಆಯೋಗಕ್ಕೆ ಒಂದು ರೀತಿಯಲ್ಲಿ ಪುಷ್ಟಿ ಕೊಡುವ ಕೆಲಸವನ್ನ ಮಾಡುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟುಕೊಂಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಈಗಾಗಲೇ ಎಲ್ಲೆಲ್ಲಿ ಮಾಂಸ ಸಿಕ್ಕಿತ್ತು ಅಂದ್ರೆ ಅರಣ್ಯ ಇಲಾಖೆ ಹೇಳುವ ರೀತಿಯಲ್ಲಿ ಮಾಂಸಗಳ ತುಂಡುಗಳು ಸಿಕ್ಕಿದ್ವು ಮತ್ತೆ ಮಾಂಸದ ಮೂಟೆ ಇತ್ತು ಎನ್ನುವನ್ನ ಏನೋ ಈಗಾಗಲೇ ಬಿಡುಗಡೆ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಎಷ್ಟು ಮಾಂಸ ಇತ್ತು ಮತ್ತೆ ಶೂಟ್ ಔಟ್ ಎಲ್ಲ ಆಯ್ತು, ಯಾರೆಲ್ಲ ಹೋಗಿದ್ರು ಅನ್ನೋ ಬಗ್ಗೆ ಈಗಾಗಲೇ ಮಾಹಿತಿನ ಕಲೆ ಹಾಕಿರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಾಗರ್.